ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವ, 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಪ್ರತಿನಿಧಿಯಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂಥ ಸ್ವಾಮೀಜಿ ಜಯಮೃತ್ಯುಂಜಯ ಶ್ರೀಗಳು ಇವರ ವಿರುದ್ಧ ಯಾವ ಮಹಿಳೆ ದೂರನ್ನು ದಾಖಲು ಮಾಡಿದ್ದಾರೆ, ಆ ಮಹಿಳೆ ದೂರಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತು ಇದು ಯಾವಾಗ ಆಗಿರುವಂತಹ ಪ್ರಕರಣ ಅಂತ ಆಕೆ ಉಲ್ಲೇಖ ಮಾಡಿದ್ದಾರೆ. ದಿವ್ಯಾ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಸ್ವಾಮೀಜಿಯವರು, ಅದರಲ್ಲೂ ಕೂಡ ಒಂದು ಸಮುದಾಯದ ಒಂದು ಸ್ಥಾನಮಾನಕ್ಕಾಗಿ ಸಾಕಷ್ಟು ಹೋರಾಟವನ್ನು ಕೂಡ ನಡೆಸಿರುವಂತಹ ಸ್ವಾಮೀಜಿಯವರು. ಇವರು ಕಳೆದ 2-3 ವರ್ಷಗಳ ಹಿಂದೆ ಬೆಂಗಳೂರಿನ ಬೆಂಗಳೂರಿನ ಒಂದು ನಗರದಲ್ಲಿ ವಾಸವಾಗಿರುವಂತಹ ಒಬ್ಬ ಮಹಿಳೆಗೆ ಪರಿಚಯ ಆಗ್ತಾರೆ. ಮಹಿಳೆಗೆ ಪರಿಚಯವಾದ ನಂತರ, ನಿನಗೆ ಪ್ರಸಾದವನ್ನು ಕೊಡ್ತೀನಿ, ನಾನು ನಿಮ್ಮ ಸಮುದಾಯಕ್ಕೆ ಸೇರಿದಂತಹ ಸ್ವಾಮೀಜಿ, ಹೀಗಾಗಿ ನೀನು ಬಾ ಅಂತ ಹೇಳಿಬಿಟ್ಟು ಕರೆಸ್ಕೊಂಡು ಅವರ ಒಂದು ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ತದನಂತರ ನಿರಂತರವಾಗಿ ವಿಡಿಯೋ ಕಾಲ್ ಮಾಡುವಂತೆ ಮತ್ತು ಮೆಸೇಜ್ಗಳನ್ನು ಮಾಡುವಂತೆ ಮತ್ತು ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿ ಇರುವಂತೆ ಕೂಡ ಪ್ರೇರೇಪಣೆಯನ್ನು ಕೊಡ್ತಾ ಇದ್ರು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಒಂದು ಗಂಭೀರ ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಈ ಮಹಿಳೆಗೆ ನಿರಂತರವಾದಂತಹ ಟಾರ್ಚರ್ ಆಗಿರಬಹುದು, ವಿಡಿಯೋ ಕಾಲ್ಗಳಾಗಿರಬಹುದು ಮತ್ತು ಅಶ್ಲೀಲ ಫೋಟೋಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಅವ್ರನ್ನ ಸಂಪರ್ಕದಲ್ಲಿ ಇರಬೇಕು ಅಂತ ಪ್ರೇರೇಪಣೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮಹಿಳೆಗೆ ಈಗ ಮಾನಸಿಕ ಕಿರುಕುಳ ಆಗಿದೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಗೃಹ ಸಚಿವರಾಗಿರಬಹುದು, CM ಆಗಿರಬಹುದು, ಅದೇ ರೀತಿಯಾಗಿ ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ ಮತ್ತು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಪತ್ರದ ಮುಖೇನ ಈಗ ಆ ಪ್ರಭಾವಿ ಸ್ವಾಮಿಯ ವಿರುದ್ಧವಾಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿಸಿರುವಂತಹ ಒಂದು ಪ್ರಕರಣ ಇದು. ಯಾಕಂತಂದರೆ ಒಂದು ದೊಡ್ಡ ಸಮುದಾಯದ ಸ್ವಾಮೀಜಿ, ಆ ಪ್ರಭಾವಿ ಸ್ವಾಮೀಜಿ ಮಹಿಳೆಯನ್ನು ಲೈಂಗಿಕವಾಗಿ ಬಳಸಿಕೊಂಡು ತದನಂತರ ಈ ರೀತಿಯಾದಂತಹ ಕೃತ್ಯದಲ್ಲಿ, ಅಂದರೆ ಖಾಸಗಿ ವಿಡಿಯೋಗಳನ್ನು ಮತ್ತು ಖಾಸಗಿ ಫೋಟೋಗಳನ್ನು ಇಟ್ಟುಕೊಂಡು ನಿರಂತರವಾಗಿ ಲೈಂಗಿಕ ಕ್ರಿಯೆಗೆ ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ ಮತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ್ಯಂಗಲಲ್ಲಿ ಆ ಮಹಿಳೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದೊಂದು ಭಾಗ. ಇನ್ನು ಮತ್ತೊಂದು ಕಡೆ ಅಂದರೆ 4ನೇ ತಾರೀಕು ಆ ಒಬ್ಬ ಸ್ವಾಮೀಜಿ ಏನಿದ್ದಾರೆ, ಈಗ ಒಂದು ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು. ಅಂದರೆ ವಿಜಯಪುರದ ಗ್ರಾಮೀಣ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅದು ಮಹಿಳೆಯ ವಿರುದ್ಧವಾಗಿ. ಅಂದರೆ ಮಹಿಳೆ 2-3 ವರ್ಷದ ಹಿಂದೆ, ನಾನು ನಿಮ್ಮ ಸಮುದಾಯದ ಹೋರಾಟದಲ್ಲಿ ಭಾಗಿಯಾಗ್ತೇನೆ, ನಾನು ನಿಮ್ಮ ಸಮುದಾಯಕ್ಕೆ ಸೇರಿದಂತಹ ಮಹಿಳೆ, ಹೀಗಾಗಿ ನನಗೆ ನೀವು ಸಪೋರ್ಟ್ ಮಾಡಿ ಅನ್ನೋ ಒಂದು ಆ್ಯಂಗಲಲ್ಲಿ ಮತ್ತು ಅನೇಕ ಬಾರಿ ಹಣಕ್ಕೂ ಕೂಡ ಬೇಡಿಕೆಯನ್ನು, ಅಂದರೆ ಒಂದು ಖಾಸಗಿ ಫೌಂಡೇಶನನ್ನು ಈ ಮಹಿಳೆ ನಡೆಸ್ತಾ ಇದ್ದಾರೆ, ಇದಕ್ಕೆ ಹಣವನ್ನು ನೀಡಿ ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ನನ್ನ ಮೇಲೆ ಹಲ್ಲೆಗೂ ಕೂಡ ಯತ್ನವನ್ನು ಮಾಡಿದ್ದಾರೆ ಅನ್ನೋ ಒಂದು ಆ್ಯಂಗಲಲ್ಲಿ ಸ್ವಾಮೀಜಿ ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿ ವಿಜಯಪುರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ, ಅಂದರೆ 4 ವಿರುದ್ಧವಾಗಿ, ಒಂದು ಖಾಸಗಿ ವಾಹಿನಿ ಆಗಿರಬಹುದು, ಅದೇ ರೀತಿಯಾಗಿ 3 ಜನ ಈ ಸಂತ್ರಸ್ತ ಮಹಿಳೆ ಮತ್ತು ಮತ್ತಿಬ್ಬರು ಯುವಕರ ವಿರುದ್ಧವಾಗಿ ಒಂದು ಆರೋಪವನ್ನು ಮಾಡಿ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಆ್ಯಂಗಲಲ್ಲಿ ಈಗ ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ ಸಂತ್ರಸ್ತೆಯ ಗಂಭೀರ ಆರೋಪ, ಮತ್ತೊಂದು ಕಡೆ ಸ್ವಾಮೀಜಿಯಿಂದಲೂ ಕೂಡ ಆರೋಪ. ಹೀಗಾಗಿ 2 ಪ್ರಕರಣಗಳನ್ನು ಇಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದು ಸಮುದಾಯದ ದೊಡ್ಡ ಸ್ವಾಮೀಜಿಯಾಗಿದ್ದುಕೊಂಡು ಈ ರೀತಿಯಾದಂತಹ ಕೃತ್ಯದಲ್ಲಿ ಸ್ವಾಮೀಜಿ ಭಾಗಿಯಾದ್ರ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆಗೂ ಕೂಡ ಈಗ ಗ್ರಾಸವಾಗಿರುವಂಥದ್ದು. ಹೀಗಾಗಿ ಪ್ರಭಾವಿ ಸ್ವಾಮಿಯ ವಿರುದ್ಧವಾಗಿ ಯಾವ ರೀತಿಯಾದಂತಹ ತನಿಖೆ ಆಗುತ್ತೆ ಮತ್ತು ಸ್ವಾಮೀಜಿ ಕೊಟ್ಟಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಯಾವ ರೀತಿಯಾದಂತಹ ತನಿಖೆ ಈ ಒಂದು ಆರೋಪಿಗಳ ವಿರುದ್ಧವಾಗಿ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಆ್ಯಂಗಲಲ್ಲೂ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ನಡೆಸಬೇಕಾಗತ್ತೆ. ಅದೇ ರೀತಿಯಾಗಿ ಗೃಹ ಸಚಿವರಿಗೂ ಕೂಡ ಪತ್ರ ಬರೆದಿರೋದ್ರಿಂದ ಮತ್ತು CMಗೂ ಕೂಡ ಪತ್ರ ಬರೆದಿದ್ದಾರೆ. ಮಾನವ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ, ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಪತ್ರದ ಮುಖೇನ ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದಾಗಿ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ವಿಶ್ವ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಈ ಹಿಂದೆ ಒಂದು ಆರೋಪವನ್ನ ಮಾಡಿರ್ತಾರೆ. ಈ ಸ್ವಾಮೀಜಿ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ CD ಹೋಗಿದ್ದಾವೆ ಮಾಹಿತಿಯೇ ಇಲ್ಲ, ಮುಂದೊಂದು ದಿವಸ ಇಂಥ ಸಂದರ್ಭ ಬಂದರೆ ಅದನ್ನು ಎಳೆಯಾಗಿ ಬಿಚ್ಚಿಡ್ತೀನಿ ಅನ್ನುವಂಥ ವಿಚಾರವನ್ನ ಈ ಹಿಂದೆಯೇ ವಿಜಯಾನಂದ ಕಾಶಪ್ಪನವರು ಹೇಳಿರ್ತಾರೆ. ಅದಕ್ಕೆ ಪೂರಕ ವಾತಾವರಣ ಈಗ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಈಗ ಸ್ವಾಮೀಜಿಯೇ ದೂರು ಕೊಟ್ಟಿದ್ದಾರೆ ಮಹಿಳೆಯ ವಿರುದ್ಧ ಅನ್ನೋದಾದರೆ, ಸ್ವಾಮೀಜಿ ಕೊಟ್ಟಿರುವಂಥ ದೂರಿನಲ್ಲಿ ಏನೆಲ್ಲ ಇದೆ?
ಈಗಾಗಲೇ ಈ ಒಂದು ಸಮುದಾಯದ ಒಂದು ಮೀಸಲಾತಿಗಾಗಿ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಶಾಸಕರಾಗಿರಬಹುದು ಮತ್ತು ಸ್ವಾಮೀಜಿ ಆಗಿರಬಹುದು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡುವಂತಹ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಶಾಸಕರು ಹೇಳಿರುವಂತಹ ಮಾತಿಗೂ ಮತ್ತು ಈ ಒಂದು ಈಗ ಲೈಂಗಿಕ ದೌರ್ಜನ್ಯದ ಪ್ರಕರಣ ಏನು ನಡೀತಾ ಇದೆ, ಅಂದರೆ ಆ ಒಂದು ಆರೋಪ ಏನು ಕೇಳಿ ಬರ್ತಾ ಇದೆ, ಆ ಒಂದು ಆ್ಯಂಗಲ್ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ಸಾಮ್ಯತೆ ಆಗ್ತಾ ಇದೆ. ಆದರೆ ಇಲ್ಲಿ ಸ್ವಾಮೀಜಿ ಮಾಡಿರುವಂತಹ ಆರೋಪ ಏನು ಅಂತಂದರೆ, ಮಹಿಳೆಯೇ ನಿಮ್ಮ ಸಮುದಾಯಕ್ಕೆ ಸೇರಿದಂತಹ ಮಹಿಳೆ ನಾನು, ಹೀಗಾಗಿ ನನಗೆ ನೀವು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಹೋರಾಟಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಫೌಂಡೇಶನ್ ಮುಖಾಂತರವಾಗಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಹಿಳೆ ಹೇಳ್ಕೊಂಡಿರ್ತಾಳಂತೆ. ಅದಾದ ಮೇಲೆ ನಿರಂತರವಾಗಿ ವಾಟ್ಸಪ್ ಮುಖಾಂತರವಾಗಿ, ಕರೆಗಳ ಮುಖಾಂತರವಾಗಿ ನಮ್ಮ ಒಂದು ಸಮುದಾಯ ಅಂದರೆ ಏನು ಒಂದು ಸಮಿತಿ ಏನಿದೆ ಅಂತಂದರೆ, ಸಮಿತಿ ಅನ್ನೋದಕ್ಕಿಂತ ಒಂದು ಕಮಿಟಿ ಏನಿದೆ, ಅವರ ಒಂದು ಖಾಸಗಿ ಫೌಂಡೇಶನ್ ಏನಿದೆ, ಅದಕ್ಕೆ ಹಣವನ್ನು ಕೊಡಿ ಮತ್ತು ಅದಕ್ಕೆ ನೀವು ಫಂಡಿಂಗನ್ನು ಮಾಡಿ ಅಂತ ಪದೇ ಪದೇ ಒತ್ತಾಯವನ್ನು ಮಾಡ್ತಾ ಇದ್ಲು. ಇದಕ್ಕೆ ನಾನು ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿಯೇ ನನ್ನ ವಿರುದ್ಧವಾಗಿ ನನ್ನ ಒಂದು ಕಾರನ್ನು ಅಡ್ಡ ಹಾಕುವಂಥದ್ದಾಗಿರ್ಬೋದು ಮತ್ತು ನನ್ನ ಕಾರಿಗೆ ಗುದ್ದಿ ನನ್ನ ಮೇಲೆಯೂ ಕೂಡ ಹಲ್ಲೆ ಮಾಡೋದಕ್ಕೆ ಈ ಮಹಿಳೆ ಮತ್ತು ಇತರರು ಮುಂದಾಗಿದ್ರು ಅನ್ನೋ ಒಂದು ಗಂಭೀರ ಆರೋಪ ಮತ್ತು ಅವರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿದಾರಲ್ಲ ಸ್ವಾಮೀಜಿ, ಈಗ ಅವರ ವಿರುದ್ಧವಾಗಿ ಒಂದು ಗಂಭೀರವಾದಂತಹ ಒಂದು ತನಿಖೆ ಆಗಬೇಕು ಮತ್ತು ಅವರ ವಿರುದ್ಧವಾಗಿ ಶಿಸ್ತು ಕ್ರಮ ಆಗಬೇಕು ಅನ್ನೋ ಒಂದು ಆ್ಯಂಗಲಲ್ಲಿ, ಕಾನೂನು ಕ್ರಮ ಆಗಬೇಕು ಅನ್ನೋ ಒಂದು ಆ್ಯಂಗಲಲ್ಲಿ ಈಗ ಸ್ವಾಮೀಜಿ ಕಂಪ್ಲೇಂಟ್ ಮಾಡಿದ್ದಾರೆ. ಒಂದು ಕಡೆ ಸಂತ್ರಸ್ತೆಯ ಆರೋಪ, ಮತ್ತೊಂದು ಕಡೆ ಸ್ವಾಮೀಜಿ ಆರೋಪ, ಎರಡಕ್ಕೂ ಕೂಡ ತಾಳಿ ಆಗ್ತಾ ಇದೆ. ಆದರೆ ತನಿಖೆಯ ನಂತರ ಮತ್ತಷ್ಟು ಸತ್ಯಾಸತ್ಯತೆಗಳು ಕೂಡ ಹೊರಗಡೆ ಬರಬೇಕಾಗುತ್ತೆ. ಆದರೆ ಇಲ್ಲಿ ಮೇಲ್ನೋಟಕ್ಕೆ ಒಂದು ಸಮುದಾಯದ ಸ್ವಾಮೀಜಿ ಮಹಿಳೆಯನ್ನು ವೈಯಕ್ತಿಕವಾಗಿ ಬಳಸಿಕೊಂಡು, ದೈಹಿಕವಾಗಿ ಬಳಸಿಕೊಂಡು ಈ ರೀತಿಯಾಗಿ ವಂಚನೆಯನ್ನು ಮತ್ತು ಬ್ಲಾಕ್ ಮೇಲನ್ನು ಮಾಡುವಂತಹ ತಂತ್ರಕ್ಕೆ ಮುಂದಾದ್ರ ಅನ್ನೋ ಒಂದು ಪ್ರಶ್ನೆಗಳು ಆ ಸಮುದಾಯದಲ್ಲೇ ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ಶಾಸಕರು ಹೇಳಿರುವಂತಹ ಮಾತುಗಳು ಕೊಂಚ ಮಟ್ಟಿಗೆ ಇಂಬು ನೀಡುತ್ತಾ ಇವೆ. ಆದರೆ ತನಿಖೆಯ ನಂತರ ಮತ್ತಷ್ಟು ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವನಾಥ್.